ದೇಶದಲ್ಲಿ ಗ್ಯಾಸ್ ದಾಸ್ತಾನು ಸಾಕಷ್ಟಿದ್ರೆ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯನ್ನು ನಿಲ್ಲಿಸಿದ್ದೇಕೆ ಮತ್ತು ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದ್ದು ಯಾಕೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಪ್ರಶ್ನಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 75 ದಿನಗಳಿಗೆ ಬೇಕಾಗಿರುವಷ್ಟು ಗ್ಯಾಸ್ ದಾಸ್ತಾನು ಇದೆ ಅಂತ ಕೇಂದ್ರ ಸಚಿವರು ಹೇಳಿಕೆ ನೀಡಿದ್ರೆ ತೈಲ ಕಂಪನಿಗಳು ಅಧಿಕಾರಿಗಳು 30 ದಿನಗಳಿಗೆ ಸಾಕಾಗುವಷ್ಟು ಗ್ಯಾಸ್ ಮಾತ್ರ ದಾಸ್ತಾನು ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಯಾರನ್ನ ನಂಬಬೇಕು? ಜನರು ಗೊಂದಲದಲ್ಲಿದ್ದಾರೆ. 75 ದಿನಗಳಿಗೆ ಬೇಕಾಗಿರುವಷ್ಟು ಗ್ಯಾಸ್ ಇದ್ರೆ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ನಿಲ್ಲಿಸಿದ್ಯಾಕೆ? ಬಿಕ್ಕಟ್ಟು ಇಲ್ಲದಿದ್ರೆ ಎಸ್ಮಾ ಜಾರಿ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನಿಸಿದ್ರು. ಕಮರ್ಷಿಯಲ್ ಗ್ಯಾಸ್ ಸರಬರಾಜು ನಿಲ್ಲಿಸಿದ್ರಿಂದ ಹೋಟೆಲ್, ಕೈಗಾರಿಕೆ ಸಹಿತ ಎಲ್ಲರಿಗೂ ಸಮಸ್ಯೆ ಯಾಕಿದೆ ಅಂತ ಹೇಳಿದ್ರು. ದೇಶದಲ್ಲಿ ಗ್ಯಾಸ್ ಬಿಕ್ಕಟ್ಟಿಗೆ ಕೇಂದ್ರ ಸರ್ಕಾರದ ನೀತಿಗಳೇ ಕಾರಣ. ಪ್ರಧಾನಿ ನರೇಂದ್ರ ಮೋದಿ ಆಡಳಿತ ವಿಫಲವಾಗಿದೆ, ವಿದೇಶಾಂಗ ನೀತಿ ದುರ್ಬಲವಾಗಿದೆ ಅಂತ ಟೀಕಿಸಿದ್ರು. ಪೆಟ್ರೋಲಿಯಂ ಸಚಿವರು ಹೇಳ್ತಾರೆ, ಯಾವುದೇ ಅನಿಲದ ಕೊರತೆ ಇಲ್ಲ, ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ, 75 ದಿವಸಗಳಿಗೆ ಬೇಕಾದಂತ ಅನಿಲ ಕಚ್ಚಾ ತೈಲ ನಮ್ಮ ಹತ್ರ ದಾಸ್ತಾನು ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾನ್ ಡೊಮೆಸ್ಟಿಕ್ ಅನ್ನ ಯಾಕೆ ನಿಲ್ಲಿಸಿದ್ದೀರಿ? ಕಮರ್ಷಿಯಲ್ ಅನ್ನು ಯಾಕೆ ನಿಲ್ಲಿಸಿದ್ದೀರಿ? 75 ದಿವಸಗಳಿಗೆ ಬೇಕಾದಷ್ಟು ಅನಿಲ ನಮ್ಮ ಹತ್ರ ದಾಸ್ತಾನು ಇದ್ರೆ ಏಕಾಏಕಿ ನಿಲ್ಲಿಸುವಂತ ಪರಿಸ್ಥಿತಿ ಯಾಕೆ ಬಂತು? ಇನ್ನೊಂದು ಕಡೆ ಅಧಿಕಾರಿಗಳು ಹೇಳ್ತಾರೆ, ನಮ್ಮ ಹತ್ರ ಆಯಿಲ್ ಕಂಪನಿಗಳು ಹೇಳ್ತವೆ, ನಮ್ಮ ಹತ್ರ 30 ದಿವಸಕ್ಕೆ ಬೇಕಾದಷ್ಟು ಇದ್ದಾವೆ, 30 ದಿವಸಕ್ಕೆ ಬೇಕಾದಷ್ಟು ಅನಿಲ ನಮ್ಮ ಹತ್ರ ಕಚ್ಚಾ ತೈಲ ದಾಸ್ತಾನು ಇದೆ. ನಾವು ಯಾವ್ದನ್ನು ಮಿನಿಸ್ಟ್ರಿಯನ್ನು ನಂಬೇಕಾ, ಸರ್ಕಾರವನ್ನು ನಂಬೇಕಾ, ಅಧಿಕಾರಿಗಳನ್ನು ನಂಬೇಕಾ, ಯಾರನ್ನು ನಂಬಿ? ಜನರು ಅಂತೂ ಗೊಂದಲದಲ್ಲಿದ್ದಾರೆ. ಈ ಸರ್ಕಾರದ ನೀತಿಗಳಿಂದಾಗಿ ಜನರು ಸಂಪೂರ್ಣ ಗೊಂದಲದಲ್ಲಿರುವಂತಹ ಪರಿಸ್ಥಿತಿ. ಸರ್ಕಾರವನ್ನ ನಂಬುವಂತ ಪರಿಸ್ಥಿತಿಯಲ್ಲಿ ಇವತ್ತು ಜನ ಇಲ್ಲ, ಆ ಪರಿಸ್ಥಿತಿಗೆ ಬಂದಿದೆ. ಮಾತ್ರ ಅಲ್ಲ, ಇವತ್ತು ಎಸ್ಮಾ ಜಾರಿ ಮಾಡಿದ್ದಾರೆ. ಅಗತ್ಯ ವಸ್ತುಗಳ ಬಿಕ್ಕಟ್ಟು ಬಂದಾಗ ಎಸ್ಮಾ ಜಾರಿ ಮಾಡುವಂತದ್ದು ಸಾಮಾನ್ಯ. ಇವತ್ತು ಬಿಕ್ಕಟ್ಟೇ ಇಲ್ಲ ಅಂತ ಇವರೇ ಹೇಳುವಾಗ ಎಸ್ಮಾ ಜಾರಿ ಮಾಡುವಂತ ಸಂದರ್ಭ ಯಾಕೆ ಬಂತು? ಅದನ್ನು ಯಾಕೆ ಜಾರಿ ಮಾಡಿದ್ರು? ಮೋದಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಮತ್ತು ನಮ್ಮ ವಿದೇಶಾಂಗ ನೀತಿ ಸಂಪೂರ್ಣ ದುರ್ಬಲ ಆಗಿದೆ ಅನ್ನೋದನ್ನು ನಾವು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು.